ಜ್ಞಾನ ತಂತ್ರಜ್ಞಾನ ಅಲ್ಲ, ಇದು ಮನುಷ್ಯತ್ವದ ಉದ್ಧಾರ. ಏಮ್ ಆಫ್ ಸಿವಿಲೈಸೇಷನ್ ಇಸ್ ಪ್ರೋಗ್ರೆಸ್, ನಾಟ್ ದಟ್ ಆಫ್ ಸೈನ್ಸ್ ಅಂಡ್ ಮಿಷನರಿ ಬಟ್ ಆಫ್ ಮ್ಯಾನ್ಕೈಂಡ್ ಅಂತ ಒಬ್ಬ ಚಿಂತಕ ಹೇಳ್ತಾರೆ. ಮ್ಯಾನ್ಕೈಂಡ್ ಇಂಪ್ರೂವ್ ಆಗೋದು ಹೇಗೆ? ವಿವೇಕಾನಂದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್, ಹಿ ಮೂವ್ಸ್ ಫ್ರಮ್ ಟ್ರೂತ್ ಟು ಟ್ರೂತ್, ಆಫ್ ಕೋರ್ಸ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್. ಈ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಅನ್ನೋದನ್ನ ಎವಲ್ಯೂಷನ್ ಅಂತ ಕರೆದಿರ್ತಾರೆ. ಡಾರ್ವಿನ್ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳ್ದ. ಆದರೆ ಎಕ್ಸಿಸ್ಟೆನ್ಸ್ ಅನ್ನೋದು ಮನುಷ್ಯನ ಹಂತದಲ್ಲಿ ಇತರ ಪ್ರಾಣಿಗಳ ಎಕ್ಸಿಸ್ಟೆನ್ಸ್ ಅನ್ನೋ ಶಬ್ದಕ್ಕಿರೋ ಇನ್ ಕನ್ಫೈನ್ಡ್ ಮೀನಿಂಗ್ ಅಲ್ಲ. ಲೀವ್ ಅಂಡ್ ಲೆಟ್ ಲೀವ್ ಅನ್ನೋದು ಮನುಷ್ಯನ ಹಂತದಲ್ಲಿ ಬರುತ್ತೆ, ಆದರೆ ಪ್ರಾಣಿಗಳಿಗೆ ಆ ಫಿನಾಮಿನನ್ ಗೊತ್ತಿಲ್ಲ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂದ್ರೆ ಫಿಟ್ನೆಸ್, ಹೌ ಕ್ಯಾನ್ ಯು ಮೆಷರ್ ದಿ ಫಿಟ್ನೆಸ್ ಆಫ್ ಎ ಹ್ಯೂಮನ್ ಬೀಯಿಂಗ್? ಒಬ್ಬ ಬುದ್ಧ ದಾರಾಸಿಂಗ್ ಮುಂದೆ ನಿಂತ್ಕೊಂಡು ಗೆಲ್ತಾನೇನೋ? ಆದರೆ ಬುದ್ಧ ತಾನು ಜಗತ್ತಿನ ಉಳಿವಿಗಾಗಿ ತಾನು ಅಳೆಯೋದಕ್ಕೂ ಸಿದ್ಧನಾಗಿರ್ತಾನೆ, ತಾನು ನಿಶೇಷವಾಗೋದಕ್ಕೂ ಸಿದ್ಧನಾಗಿರ್ತಾನೆ. ಈ ರೀತಿಯಲ್ಲಿ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಶರೀರ, ಮಾಂಸದ ಶರೀರ ಹೊರಟೋದ ನಂತರವೂ ಕೀರ್ತಿ ಶರೀರ ಬದುಕುತ್ತೆ. ಆ ಮಹಾತ್ಮರೆಲ್ಲ ಇವತ್ತು ನಮ್ಮನ್ನು ಬದುಕಿದ್ದಾರೆ. ಕಾರಣ ಏನು? ಜಗತ್ತಿಗಾಗಿ ಬದುಕಿದ್ದಾರೆ. ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಅಂತ ಇದೆ. ಮನುಷ್ಯ ಯಾಕೆ ಉಳಿಬೇಕು? ಡಾರ್ವಿನ್ ಫಿನಾಮಿನನ್ ಅನ್ನೋದೊಂದು ಜಂಗಲ್ಲ, ಆದರೆ ಅದರಿಂದ ಆಚೆಗೆ ನಮಗೊಂದಿದೆ. ಯಾಕೆ? ಮ್ಯಾನ್ ಈಸ್ ನಾಟ್ ಎ ಮಿಯರ್ ಆರ್ಗ್ಯಾನಿಕ್ ಎವಲ್ಯೂಷನ್ ಬಟ್ ಎ ಸೈಕೋ ಸೋಷಿಯಲ್ ಎವಲ್ಯೂಷನ್ ಅನ್ನೋದು ನಮಗೆ ಅರ್ಥ ಆಗಿದೆ. ನಮಗೊಂದು ಮನಸ್ಸಿದೆ, ನಮಗೊಂದು ಬುದ್ಧಿ ಇದೆ, ಭಾವನೆಗಳಿದೆ, ನಮಗೊಂದು ನೈತಿಕ ಜೀವನ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜರ್ನಿ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್. ನಾವು ಹೈಯರ್ ಟ್ರೂತ್ ಕಡೆ ಹೋಗಲೇಬೇಕು. ನಾವು ಇಷ್ಟಪಡದೇ ಇದ್ರೂ ಕೂಡ ಪ್ರಕೃತಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ದಿಸ್ ಈಸ್ ಲಿಬರೇಷನ್ ಫ್ರಮ್ ಆಲ್ ಅವರ್ ಲಿಮಿಟೇಷನ್ಸ್. ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಎವಲ್ಯೂಷನ್. ಇದನ್ನೇ ವಿವೇಕಾನಂದ ಮುಂದೆ ಹೇಳಿದ್ದುಂಟು. ಐ ವಾಂಟ್ ಟು ಸಿ ದಟ್ ಮ್ಯಾನ್ ಮಸ್ಟ್ ಮೂವ್ ಫಾರ್ವರ್ಡ್, ಆನ್ವರ್ಡ್, ಇನ್ವರ್ಡ್ ಅಂಡ್ ಅಲ್ಟಿಮೇಟ್ಲಿ ಗಾಡ್ವರ್ಡ್. ಹಾಗಾಗಿ ಹೈಯರ್ ಟ್ರೂತ್ ಅಂದ್ರೆ ಇದೆ. ಇದನ್ನ ವಿವೇಕಾನಂದರು ಅಷ್ಟು ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟರು. ಜೀವನ ಅಂದರೆ ತನ್ನನ್ನು ಕೆಳಗೆ ಒತ್ತಾ ಇರುವ ಪರಿಸರ, ಪರಿಸ್ಥಿತಿಗಳಲ್ಲಿ ಜೀವಿಯ ವಿಕಸನ ಹಾಗೂ ಮುನ್ನಡೆಯೇ ಜೀವನ. ಜೀವನ ಅಂತಂದ್ರೆ ಕೇವಲ ಕಾಲಘಟ್ಟ ಅಲ್ಲ. ಇಷ್ಟು ವರ್ಷ ಬದುಕಿದ್ವಿ ಇತ್ತಲ್ಲ, ನಮ್ಮ ಮನೇಲಿ ಒಂದು ಎಮ್ಮೆನೂ ಒಂದು ನಾಯಿ ಮರಿ ಕೂಡ ಅಷ್ಟು ವರ್ಷ ಬದುಕಿರುತ್ತೆ. ಕೇವಲ ಆ ಕಾಲದ ಒಂದು ಪರಿಧಿ ಮಾತ್ರವೇ ಜೀವನ ಅಲ್ಲ, ಅದಕ್ಕೊಂದು ಅರ್ಥ ಬರಬೇಕಾಗಿದೆ. ಅದು ನಿರಂತರ ಹೋರಾಟವಾಗಿದೆ. ಒಂದು ಹಂತದ ಕಷ್ಟಗಳನ್ನು ಪರಿಹರಿಸಿಕೊಂಡ್ವಿ ಅಂತಂದ್ರೆ ಇನ್ನು ಕಷ್ಟಗಳೇ ಬರೋದಿಲ್ಲ ಅಂತಲ್ಲ. ಮುಂದಿನ ಕಷ್ಟಗಳನ್ನು ಎದುರಿಸೋದಕ್ಕೆ ಈ ಕಷ್ಟಗಳನ್ನು ನಾವು ನಿರ್ವಹಿಸಿಕೊಂಡಂಥ ಎಕ್ಸ್ಪೀರಿಯನ್ಸ್ ಅನ್ನೋದೇ ನಮಗೆ ಒಂದು ಬ್ಲೆಸ್ಸಿಂಗ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕು. ಲಿಬರೇಷನ್ ಫ್ರಮ್ ಲಿಮಿಟೇಷನ್ಸ್, ಇದನ್ನ ಜೀವನ ಅಂತ ರಾಜ ಅಜಿತ್ ಸಿಂಗನಿಗೆ ಅವರು ವಿವರಿಸಿದ್ದುಂಟು. ಸ್ವಾಮಿ ವಿವೇಕಾನಂದರ ಶಿಷ್ಯ ಹರ್ವಿಲಾಸ್ ಸಾರದಾ ಅಂತ ಒಬ್ಬ ಇದ್ದ. ಆತ ವಿವೇಕಾನಂದರ ಚಿಂತನೆಯಿಂದ ಸಾಕಷ್ಟು ಪ್ರಭಾವಿತನಾದ, ಅವರ ಪರಿವ್ರಾಜಕ ಜೀವನದಲ್ಲಿ ಅವರ ಸಂಪರ್ಕಕ್ಕೆ ಬಂದವನು. ವಿವೇಕಾನಂದರು ಹೆಣ್ಣು ಮಕ್ಕಳ ವಿವಾಹದ ವಯಸ್ಸನ್ನು 8 ವರ್ಷದಿಂದ 10 ವರ್ಷ, ಸಾಧ್ಯವಾದರೆ 12 ವರ್ಷಕ್ಕೆ ಏರಿಸಬೇಕು ಅಂತ ಪ್ರಸ್ತಾಪಿಸಿದವರು. ಮುಂದೆ ಈ ಹರಿವಿಲಾಸ್ ಸಾರದಾ ಆಕ್ಟ್ ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಬಿ ಆರ್ ಅಂಬೇಡ್ಕರ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾನಾತ. ಅವತ್ತು ನಮ್ಮ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು 14ನೇ ವಯಸ್ಸಿಗೆ ಏರಿಸೋದಕ್ಕೆ ಹರಿವಿಲಾಸ್ ಸಾರದಾ ಪ್ರಮುಖ ಕಾರಣನಾಗ್ತಾನೆ. ಇದಕ್ಕೆ ಅವರಿಗೆ 100ಕ್ಕೆ 100 ಮೋಟಿವೇಶನ್ ಆದವರು, ಪ್ರೋತ್ಸಾಹ, ಪ್ರೇರಣೆ ಆದವರು ಸ್ವಾಮಿ ವಿವೇಕಾನಂದರು. ಇನ್ನು ಸ್ವಾಮಿ ವಿವೇಕಾನಂದರು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಈ ದೇಶದ ಎಲ್ಲ ವಿಚಾರಗಳನ್ನು ಬಹಳ ಹತ್ತಿರದಿಂದ ಕಂಡರು. ಇಲ್ಲಿ ವಿದ್ಯಾವಂತರನ್ನಿಸ್ಕೊಂಡವರು ಆಷಾಢಭೂತಿಗಳಾಗಿ ನಡ್ಕೊಳ್ತಾ ಇರೋದು, ಅವಿದ್ಯಾವಂತರು ಅಸಹಾಯಕರಾಗಿ ಕಂಡದ್ದು, ಚಕ್ರವರ್ತಿಗಳು ಆಂಗ್ಲರ ಆಳ್ವಿಕೆಯ ಆ ಯಜಮಾನರುಗಳಿಗೆಲ್ಲ ಹೋಗಿ ಅವರ ಪಾದ ಸೇವಕರಂತೆ ನಿಂತ್ಕೊಂಡಿದ್ದು, ಮತ್ತು ಇಲ್ಲಿನ ಬಹಳ ಜಡ್ಡುಗಟ್ಟಿದಂತಹ ಕೆಲವು ಕಟ್ಟುಪಾಡುಗಳನ್ನು ಕಂಡು ವಿವೇಕಾನಂದರು ಬಹಳ ಯೋಚನೆ ಮಾಡಿದರು. ಇದೇ ಭಾರತವೇನೋ ಎಂಬಂತೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಅದು ಇಟ್ ವಾಸ್ ಟೇಕನ್ ಫಾರ್ ಗ್ರಾಂಟೆಡ್. ಆಗ ಅವರು ಯೋಚನೆ ಮಾಡಿದ್ರು. ಕನ್ಯಾಕುಮಾರಿಗೆ ಹೋದಾಗ ನಮ್ಗೆ ಅರ್ಥ ಆಗುತ್ತೆ. 1892 ಡಿಸೆಂಬರ್ 23, 24, 25 ವಿವೇಕಾನಂದರಲ್ಲಿ ಧ್ಯಾನ ಮಾಡಿದರು. ಅವ್ರು ಧ್ಯಾನ ಮಾಡಿದ ಯಾವ ದೇವರ ಮೇಲೂ ಅಲ್ಲ, ನನ್ನ ದೇಶವನ್ನು ನಾನು ಹೇಗೆ ಮೇಲೆತ್ತಬಲ್ಲೆ. ಭಾರತ ಮಾತೆಯೇ ಅವರ ಧ್ಯಾನದ ವಸ್ತುವಾದರು. ಆ ನಂತರ ಅವರು ಯೋಚನೆ ಮಾಡಿದರು, ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಬೇಕು, ಭಾರತದ ಬಗ್ಗೆ ಇರತಕ್ಕಂಥ ತಪ್ಪು ಕಲ್ಪನೆಗಳನ್ನೆಲ್ಲ ಅಲ್ಲಿ ನಾವು ನಿರ್ಮೂಲನೆ ಮಾಡಬೇಕು, ಅವರ ದೃಷ್ಟಿಯಲ್ಲಿ ನಮಗೊಂದು ಗೌರವ ಬರಬೇಕು. ನಾವು ಚೆನ್ನಾಗಿ ನೆನಪಿಟ್ಕೋಬೇಕು. 1893 ಸೆಪ್ಟೆಂಬರ್ 11 ಮಂಡೇ ಸ್ವಾಮಿ ವಿವೇಕಾನಂದ ಶಿಕಾಗೋದಲ್ಲಿ ಮಾತನಾಡಿದ ಮೇಲೆ ಭಾರತದ ಬಯೋಡಾಟಾ ಇತಿಹಾಸದಲ್ಲಿ ಚೇಂಜ್ ಆಯಿತು. ಪಾಶ್ಚಾತ್ಯರ ದೃಷ್ಟಿಯಲ್ಲಿ ಅವರೇನು ಬರೆದಿದ್ರು ಭಾರತದ ಬಗ್ಗೆ ಅದು ಪೂರ್ಣವಾಗಿ ಪಕ್ಕಕ್ಕಿಟ್ಟು ಹೊಸ ರೀತಿಯ ಪರಿಚಯವನ್ನು ಭಾರತದ ಬಗ್ಗೆ ಬರೆದರು. ಇತಿಹಾಸದಲ್ಲಿ ಅಂಥದ್ದು ಇನ್ನೊಂದು ಘಟನೆ ನಡೆಯಲಿಲ್ಲ.
ವಿವೇಕಾನಂದರ ಒಂದು ಬಾರದೇ ಇದ್ದಿದ್ರೆ, ಅವರು ಈ ಕಾರ್ಯ ಮಾಡದೇ ಇದ್ದಿದ್ರೆ ಭಾರತೀಯರು ನಾವು ಧಾರ್ಮಿಕವಾಗಿ ತಲೆ ಎತ್ತಿ ನಿಲ್ಲುವಂತಹ ಅವಕಾಶವಂತೂ ಸಾಧ್ಯವೇ ಇರಲಿಲ್ಲ. ವಿವೇಕಾನಂದ ಪ್ರಯಾಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶಿಕಾಗೋಗೆ ಅವರ ಸಹ ಪ್ರಯಾಣಿಕರಾಗಿ ಜಮ್ಶೆಡ್ಜಿ ಟಾಟಾ ಅದೇ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸನ್ಯಾಸಿಯೊಬ್ಬನ ವೈಜ್ಞಾನಿಕ ಮನೋಬುದ್ಧಿಯನ್ನು ಕಂಡು, ದೇಶ ಪ್ರೇಮವನ್ನು ಕಂಡು, ರಾಷ್ಟ್ರವನ್ನು ಮೇಲೆತ್ತಬೇಕಾದ್ರೆ ಯಾವ್ಯಾವ ವಿಷಯಗಳಿಗೆ ಗಮನ ಕೊಡಬೇಕು ಅನ್ನೋ ಅವರ ಇಚ್ಛೆಯನ್ನು ಕಂಡು, ಅವರಲ್ಲಿಂದ ತುಡಿತವನ್ನು ಕಂಡು ಜಮ್ಶೆಡ್ಜಿ ಟಾಟಾ ಬೆರಗಾದರು. 2-3 ದಿವಸಗಳ ಪ್ರಯಾಣದ ನಂತರ ಅವರು ಹೇಳ್ತಾರೆ, ನಾನೊಬ್ಬ ಶ್ರೀಮಂತ, ನಾನು ನನ್ನ ಮಾತೃಭೂಮಿಗೆ ಯಾವ ರೀತಿಯಲ್ಲಿ ಸೇವೆ ಮಾಡಬಲ್ಲೆ ಸ್ವಾಮೀಜಿ, ನೀವು ನನಗೆ ದಯವಿಟ್ಟು ಮಾರ್ಗದರ್ಶನ ನೀಡಿ. ಟಾಟಾ ಅವರು ವಿವೇಕಾನಂದರು ಬಹಳ ವಿಶೇಷವಾದ ಸೂಕ್ತ ಇದು ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಭಾರತಕ್ಕೆ ವಿಜ್ಞಾನದಲ್ಲಿ ಬೆಳವಣಿಗೆಯ ಅವಶ್ಯಕತೆ ಇದೆ, ಸಂಶೋಧನೆಗಳು ಹೆಚ್ಚು ನಡೀಬೇಕಾಗಿದೆ. ವಿ ಹ್ಯಾವ್ ಎನಫ್ ಆಫ್ ಧರ್ಮ ರಿಲಿಜನ್ ಬಟ್ ಇಂಡಿಯಾ ಈಸ್ ಇನ್ ನೀಡ್ ಆಫ್ ಸೈನ್ಸ್. ಅದಕ್ಕೆ ಭಾರತದಲ್ಲಿ ಸಂಶೋಧನೆಗಳಿಗೆ ಪೂರಕವಾಗುವಂತಹ ಸಂಸ್ಥೆಗಳನ್ನು ಪ್ರಾರಂಭಿಸಬೇಕು. ನಿಮ್ಗೆ ಆಶ್ಚರ್ಯ ಆಗುತ್ತೆ, 2008 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಟ್ ಅಬ್ಸರ್ವ್ ಇಟ್ಸ್ ಸೆಂಟೆನರಿ ಇಯರ್. ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋಗಿ ನಿಮಗೆ ಗೊತ್ತಾಗುತ್ತೆ, ಜಮ್ಶೆಡ್ಜಿ ಟಾಟಾ ಮತ್ತು ವಿವೇಕಾನಂದ ನಡುವೆ ನಡೆದ ಪತ್ರ ವ್ಯವಹಾರನೆಲ್ಲ ಒಂದು ಪ್ಲಾಂಕ್ ಮೇಲೆ ಹಾಕಿದ್ದಾರೆ. ಬಹಳ ಚೆನ್ನಾಗಿ ಗ್ರಾನೈಟ್ ಇದರ ಮೇಲೆ ಹಾಕಿದ್ದಾರೆ. ಬೆಂಗಳೂರಿನಲ್ಲೇ ನೀನು ಇದನ್ನು ಮಾಡಬೇಕು ಅಂತಲೂ ಕೂಡ ಸ್ವಾಮಿ ವಿವೇಕಾನಂದರು ಜಮ್ಶೆಡ್ಜಿ ಟಾಟಾ ಅವರಿಗೆ ಸೂಚಿಸಿದ್ರು. ಇತ್ತೀಚೆಗೆ ನಾನು ಮಿನಿಸ್ಟರ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರ್ನಾಟಕ, ಅದರ ಕೈಕೇಳಿ ಕೆಲಸ ಮಾಡೋ ಪ್ರಿನ್ಸಿಪಾಲ್ ಸೆಕ್ರೆಟರಿ ಶಂಕರಲಿಂಗೇಗೌಡ ಅಂತ ಹೇಳಿ ಸೀನಿಯರ್ IAS ಆಫೀಸರ್, ಅವರು ಹೇಳಿದಂಥ ಘಟನೆಯನ್ನು ನಾನು ಗಮನಿಸಿದೆ. ಆಗಿನ ಕಾಲಕ್ಕೆ ಟಾಟಾ ಹೇಳ್ತಾರೆ, 24 ಗಂಟೆ ಕರೆಂಟ್ ಬೇಕು, ನಮಗೊಂದು 5 ಲಕ್ಷ ರೂಪಾಯಿ ಕ್ಯಾಶ್ ಅಮೌಂಟ್ ಬೇಕು, ಕೆಲವು 100 ಎಕರೆಗಳಷ್ಟು ಜಮೀನು ಬೇಕು, ಇದನ್ನು ಭಾರತದಲ್ಲಿ ಯಾವ ಚಕ್ರವರ್ತಿ ಕೊಡ್ತಾನೆಯೋ ಅಲ್ಲಿ ನಾವು ಟಾಟಾ ಇನ್ಸ್ಟಿಟ್ಯೂಟ್ ಶುರು ಮಾಡ್ತೀವಿ ಅಂತ ಹೀಗೆ ಒಂದು ಆಫರ್. ಇದೆಲ್ಲ ರೆಕಾರ್ಡ್ಸ್ ಇದೆ, ಕರ್ನಾಟಕ ಗೆಸ್ಟೇಜ್ನಲ್ಲಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಗಾಯಕ್ವಾಡ್ ಆಫ್ ಬರೋಡಾ ಮತ್ತು ಮೈಸೂರು ಮಹಾರಾಜರು ಇಬ್ಬರು ಪತ್ರವೂ ಹೋಯಿತು. ಬರೋಡಾ ಚಕ್ರವರ್ತಿಯ ಪತ್ರಕ್ಕಿಂತಲೂ ಕೆಲವು ಗಂಟೆಗಳ ಮೊದಲು ಮೈಸೂರು ಚಕ್ರವರ್ತಿಯ ಪತ್ರ ಹೋಗಿದ್ರಿಂದ ಟಾಟಾ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ ಸಿಕ್ತು. ಇದೆಲ್ಲ ರೆಕಾರ್ಡ್ಸ್ ಇದೆ. ಹೀಗಾಗಿ ಆಗಿನ ಕಾಲಕ್ಕೆ ಮೈಸೂರು ರಾಜ್ಯದಲ್ಲಿ ಸಂಗ್ರಹಿಸ್ತಾ ಇದ್ದಂಥ ಒಟ್ಟು ಕಂದಾಯದಲ್ಲಿ 20% 5 ಲಕ್ಷ ಅಂತೆ. ಮಹಾರಾಷ್ಟ್ರ ಹೇಳಿದಂತೆ, ಇಲ್ಲ ಅಷ್ಟೆಲ್ಲ ಕೊಡೋಕ್ಕಾಗೋದಿಲ್ಲ, ಏನೆಯಾ ನೀನು ಸೈನ್ಸು ಏನೇನೋ ಹೇಳ್ತೀಯ ಹಾಗೆ ಹೀಗೆ ಅಂತೇಳಿ. ಆಗ ನಾವು ಆಶ್ಚರ್ಯಪಡ್ತೇವೆ. ಸರ್ ವಿಶ್ವೇಶ್ವರಯ್ಯನವರು ಕೂಡ ಆಗಿನ ದಿವಾನರಿಗೆ ಪತ್ರ ಬರೆದು, ಸೋದರಿ ನಿವೇದಿತಾ ಕೂಡ ಸ್ವಲ್ಪ ಅದರಲ್ಲಿ ಪ್ರಯತ್ನ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ ಬರೋದಕ್ಕೆ ಸ್ವಾಮಿ ವಿವೇಕಾನಂದರು ಬಹಳ ದೊಡ್ಡ ಕಾರಣವಾಗಿ, ದೊಡ್ಡ ಶಕ್ತಿಯಾಗಿ ಇವತ್ತೊಂದು ಇತಿಹಾಸ ಮಾಡಿದ್ರು. ಹೇಗೆಲ್ಲ ಅವರು ಪ್ರಭಾವ ಬೀರಿದ್ರು ತಮ್ಮ ಜಗತ್ತಿನ ಮೇಲೆ ಅಂತ ನಾವು ಗಮನಿಸ್ತೇವೆ. ಅಮೆರಿಕಕ್ಕೆ ಹೋಗ್ತಾರೆ, ಅವ್ರ ಹತ್ರ ಯಾವ ಕ್ರೆಡೆನ್ಷಿಯಲ್ಲೂ ಇಲ್ಲ ಶಿಕಾಗೋನಲ್ಲಿ ಭಾಗವಹಿಸೋದಕ್ಕೆ. ಶಿಕಾಗೋನಲ್ಲಿ ಹೋಗಿ ಕಾರ್ಯಕ್ರಮ ಏರ್ಪಾಡು ಮಾಡಿದಂಥ ಸಮಿತಿಯವರು ಮುಂದೆ ರಿಕ್ವೆಸ್ಟ್ ಮಾಡ್ತಾರೆ, ಅವರು ಅನುಮತಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಅವ್ರ ಹತ್ರ ಕ್ರೆಡೆನ್ಷಿಯಲ್ ಇರಲಿಲ್ಲ, ಪರಿಚಯ ಪತ್ರ ಇರಲಿಲ್ಲ. ಅವರ ಪರಿಚಯದ ಒಬ್ಬರು ಮಹಿಳೆ ಅವರಿಗೆ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅಂತ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರೀಕ್ ಪ್ರಾಧ್ಯಾಪಕರನ್ನು ಪರಿಚಯ ಮಾಡಿಕೊಡ್ತಾರೆ. ಕೆಲವು ಸಮಯ ಅವರಿಬ್ಬರು ಕಾನ್ವರ್ಸ್ ಮಾಡ್ತಾರೆ. ಆಗ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿ ನೀವು ಇಡೀ ಅಮೇರಿಕಕ್ಕೆ ಪರಿಚಯ ಆಗಬೇಕಾದಂಥ ವ್ಯಕ್ತಿ. ಕಳೆದ 400 ವರ್ಷಗಳಿಂದ ಅಮೇರಿಕದ ಮಣ್ಣಿನ ಮೇಲೆ ನಿಮ್ಮಂತಹ ಬುದ್ಧಿವಂತ ವ್ಯಕ್ತಿ ಓಡಾಡಿಲ್ಲ. ನೀವು ಪ್ರತಿಯೊಬ್ಬ ಅಮೇರಿಕನ್ನನಿಗೂ ಪರಿಚಯ ಆಗಬೇಕು. ಇದು ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ನ ಮಾತು. ಆಗ ವಿವೇಕಾನಂದರು ಹೇಳ್ತಾರೆ, ನಾನು ಬಂದದ್ದು ಅಮೇರಿಕಕ್ಕೆ, ಅದಕ್ಕೆ ಅದರ ಸರ್ವಧರ್ಮ ಸಮ್ಮೇಳನದಲ್ಲಿ ನನ್ನ ಹತ್ರ ಕ್ರೆಡೆನ್ಷಿಯಲ್ ಇಲ್ಲ, ನಾನು ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ. ತಕ್ಷಣ ಉದ್ಗಾರ ತೆಗಿತಾನೆ ಪ್ರೊಫೆಸರ್ ರೈಟ್, ಸ್ವಾಮೀಜಿ ಆಸ್ಕಿಂಗ್ ಯು ಫಾರ್ ಎ ಕ್ರೆಡೆನ್ಷಿಯಲ್ ಈಸ್ ಸಮಥಿಂಗ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್. ನಿಮ್ಮನ್ನ ಪರಿಚಯ ಪತ್ರ ಕೇಳೋದು ಒಂದೇ, ಆ ಸೂರ್ಯನನ್ನ ಈ ಜಗತ್ತನ್ನು ಬೆಳಗೋದಕ್ಕೆ ಯಾರ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದು ಅಂತ ಕೇಳೋದು ಒಂದೇ. ನಿಮಗೆ ಪತ್ರ ಬೇಕಾ, ನಾನು ಕೊಡ್ತೇನೆ ಅಂತ ಹೇಳಿ, ಹಿಯರ್ ಇಸ್ ಎ ಮಾನ್ ಫ್ರಮ್ ಇಂಡಿಯಾ ಹೂ ಇಸ್ ಮೋರ್ ಲರ್ನೆಡ್ ದನ್ ಆಲ್ ಅವರ್ ಅಮೇರಿಕನ್ ಪ್ರೊಫೆಸರ್ಸ್ ಪುಟ್ ಟುಗೆದರ್ ಅಂತ ಅವನ್ನೇ ಪತ್ರ ಕೊಡ್ತಾರೆ. ಇದೊಂದು ಇತಿಹಾಸ. ಆವತ್ತಿನ ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಇಡೀ ಅಮೆರಿಕದ ಒಟ್ಟು ಯೂನಿವರ್ಸಿಟಿಗಳನ್ನು ಮೆಟ್ಟಿ ನಿಲ್ಲುವ ಬೌದ್ಧಿಕ ಸಾಮರ್ಥ್ಯ ವಿವೇಕಾನಂದರಿಗಿತ್ತು. ಆಲ್ ಅಮೇರಿಕನ್ ಪ್ರೊಫೆಸರ್ಸ್ ಪುಟ್ ಟುಗೆದರ್ ಅಂದ್ರೆ ಏನು? ಎಲ್ಲ ಯೂನಿವರ್ಸಿಟಿಗಳು ಕೂಡ ಈ ವ್ಯಕ್ತಿಯನ್ನು ಆಧರಿಸಬೇಕಾದ, ಗೌರವಿಸಬೇಕಾದ, ಈತನ ಸಾಮರ್ಥ್ಯವನ್ನು ವಿಶೇಷವಾಗಿ ಗೌರವಿಸಬೇಕಾದ ಅನಿವಾರ್ಯತೆ ಇದೆ. ಇದು ದಾಸ್ಯ ರಾಷ್ಟ್ರದಿಂದ ಬಂದಿದ್ದ 30 ವರ್ಷದ ಒಬ್ಬ ಸನ್ಯಾಸಿಯ ಬಗ್ಗೆ ಪ್ರಭು ರಾಷ್ಟ್ರವಂತಲೇ ನಾವು ಭಾವಿಸಬಹುದು ಅಮೆರಿಕವನ್ನ. ಆಗಿನ ಕಾಲಕ್ಕೆ ಇಂಗ್ಲೆಂಡ್ ಮತ್ತು ಅವರು ಬಹಳ ಕ್ಲೋಸ್ ಫ್ರೆಂಡ್ಸ್. ಅವರು ಕೊಟ್ಟಂಥ ಒಂದು ವಿಶೇಷವಾದ ಪರಿಚಯ ಪತ್ರ.
ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಸಾಮರ್ಥ್ಯವನ್ನೆಲ್ಲ ತೋರಿಸ್ತಾ ಹೊರಟರು. ಜಗತ್ತಿನಲ್ಲಿ ಭಾರತದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು. ಏನೆಲ್ಲ ತಪ್ಪು ಕಲ್ಪನೆಗಳಿತ್ತು ಅದೆಲ್ಲ ಹೋಯಿತು. ಭಾರತದ ಬಗ್ಗೆ ಒಂದು ಗೌರವ ಮತ್ತು ಆದರದ ಒಂದು ಚಿತ್ರಣ ಜನರ ಮನಸ್ಸಿನಲ್ಲಿ ಮೂಡಿತು. ಜನ ಪತ್ರಿಕೆಗಳನ್ನು ಬರೆಯಕ್ಕೆ ಹೋದರು. ದಿ ಸೋಷಿಯಲ್ ಲೈನ್ ಆಫ್ ದಿ ಡೇ ವಾಸ್ ಸ್ವಾಮಿ ವಿವೇಕಾನಂದ ಅಂತ ಒಬ್ಬರು ಬರೀತಾರೆ. ಮತ್ತೊಬ್ಬರು ಬರೀತಾರೆ, ನೋ ಡೌಟ್ ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್, ಬಟ್ ಇಟ್ ವಾಸ್ ವಿವೇಕಾನಂದ ಹೂ ಡಿಸ್ಕವರ್ಡ್ ಅಮೇರಿಕನ್ ಸೋಲ್. ಮತ್ತೊಬ್ಬ ಬರೀತಾನೆ, ನಮ್ಮ ಮಿಷನರೀಸ್ ಹೋಗಿ ಇಂಡಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ, ಎಷ್ಟು ದುಡ್ಡು ನಷ್ಟ ಮಾಡ್ತಾ ಇದ್ದಾರೆ ಹೋಗಿ ಹೋಗಿ. ಓ ಭಾರತ ಮಾತೆ, ನಿನ್ನ ಕರುಳಿನ ಕುಡಿಗಳು ಈ ವಿವೇಕಾನಂದರಂತವ್ರು ಎಷ್ಟು ಜನ ಇದ್ರು ಅವರೆಲ್ಲರೂ ಬರಲಿ ನಮ್ಮ ಅಮೆರಿಕಕ್ಕೆ. ಅವರೆಲ್ಲ ಬಂದು ಅಮೆರಿಕದಲ್ಲಿ ಧರ್ಮ ಪ್ರಚಾರ ಮಾಡಲಿ, ನಮಗೆ ಹೊಸ ಬೆಳಕು ಸಿಗುತ್ತೆ. ಒಬ್ಬ ಕಟ್ಟ ಕ್ರೈಸ್ತ ಬರೀತಾನೆ, ವಿವೇಕಾನಂದರು ಬಂದು ಭಾರತದಿಂದ ಅಮೆರಿಕದಲ್ಲಿ ಮಾತನಾಡಿದ ಮೇಲೆ ಕ್ರಿಶ್ಚಿಯಾನಿಟಿ ಬಗ್ಗೆ ಇದ್ದ ನಮ್ಮ ಎಷ್ಟೋ ಡೌಟ್ಗಳು ಕ್ಲಿಯರ್ ಆದವು. ನಿಜವಾದ ರಿಲಿಜನ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥವಾಯಿತು ಅನ್ನೋದನ್ನ ಆತ ಸ್ಪಷ್ಟವಾಗಿ ಅಂದಿನ ಪತ್ರಿಕೆಗಳು ಬರೀತಾನೆ. ಸಮಯದ ಅಭಾವ, ಹೀಗಾಗಿ ಹೆಚ್ಚು ನಾನು ಮುಂದುವರಿಸಕ್ಕೆ ಹೋಗ್ತಾ ಇಲ್ಲ. ಅಮೆರಿಕದಲ್ಲಿ ಅವರ ಇದ್ದಂಥ ಸಂದರ್ಭದಲ್ಲಿ ಅವರ ಪರಿಚಯಕ್ಕೆ ಬಂದಂಥ ಮತ್ತೋರ್ವ ಗಣ್ಯ ವ್ಯಕ್ತಿ ಜಾನ್ ಡಿ ರಾಕ್ಫೆಲ್ಲರ್. ರಾಕ್ಫೆಲ್ಲರ್ ಫೌಂಡೇಶನ್ ಬಗ್ಗೆ ಅಮೆರಿಕನ್ಸ್ ನಿಮಗೆಲ್ಲ ಸಾಕಷ್ಟು ಗೊತ್ತಿದೆ. ರಾಕ್ಫೆಲ್ಲರ್ ಬಹಳ ದೊಡ್ಡ ಶ್ರೀಮಂತ. ಇಡೀ ಅಮೆರಿಕಾದ ಬೌದ್ಧಿಕ ವಲಯ ವಿವೇಕಾನಂದರಿಗೆ ಬೆರಗಾದಾಗ ಆತನ ಸ್ನೇಹಿತೆ ಎಂಬ ಕಾಲ್ವೆ ರಾಕ್ಫೆಲ್ಲರ್ನಿಗೆ ವಿವೇಕಾನಂದ ಬಗ್ಗೆ ಪರಿಚಯ ಮಾಡಿ, ನೀನೊಂದ್ಸಲ ಹೋಗ್ಬೇಕು, ಅವ್ರು ನೋಡ್ಬೇಕು, ಆತ ಅಸಾಧಾರಣ ವ್ಯಕ್ತಿ ಅಂತ ಹೇಳಿ ಸ್ನೇಹಿತೆಯ ಒತ್ತಾಯಕ್ಕೆ ಆತ ಒಮ್ಮೆ ಬಂದು ವಿವೇಕಾನಂದ ಆತ ಭೇಟಿ ಮಾಡ್ತಾನೆ. ಅದು ಬಹಳ ರೋಚಕವಾದ ಸನ್ನಿವೇಶ, ಬಹಳ ಆಶ್ಚರ್ಯಕರ. ವಿವೇಕಾನಂದರನ್ನು ಬರವಣಿಗೆ ಮಾಡ್ತಾ ಇದ್ದಾರೆ, ಎದುರುಗಡೆ ಬಂದು ನಿಂತ್ಕೊಂಡಿದ್ದಾನೆ ರಾಕ್ಫೆಲ್ಲರ್. ಇವ್ರು ಎಷ್ಟೊತ್ತಾದರೂ ಅದನ್ನು ಗಮನಿಸ್ತಿಲ್ಲ, ಯಾಕೆಂದ್ರೆ ಆತ ಒಳಗೆ ಬಂದದ್ದು ಜಸ್ಟ್ ಗಮನಿಸಿದ್ರು ಅಷ್ಟೇ. ಆತನ ಮಾತನಾಡೋದಕ್ಕೆ ಹೋಗ್ತಾ ಇಲ್ಲ, ಬರವಣಿಗೆ ಮುಂದುವರಿಸ್ತಾನೆ ಹೇಳ್ತಾ ಒಂದು ಕ್ಷಣ ಆತನ ಮುಖವನ್ನು ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಮುಖವನ್ನು ನೋಡಿ ತಕ್ಷಣ ತಮ್ಮ ಬರವಣಿಗೆಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಮಗು, ಅದೆಷ್ಟು ಅಶಾಂತಿಯಿಂದ ಇದೆಯಪ್ಪ, ನೀನು ನಂಬದಂಥ ಎಷ್ಟೋ ಜನ ಸ್ನೇಹಿತರೇ ನಿನಗೆ ಮೋಸ ಮಾಡಿದ್ರಲ್ವಾ, ಈಗ ನಿನ್ನ ಮನಸ್ಸು ಬಹಳ ತುಳಿತದಲ್ಲಿದೆ ಅಲ್ವಾ, ಈ ತುಮುಲವನ್ನೆಲ್ಲ ವಿಶ್ಲೇಷಣೆ ಮಾಡಿ ನೋಡು, ಅರ್ಥ ಮಾಡ್ಕೋ. ಬರವಣಿಗೆ ಮುಂದುವರೆದಿದೆ, ಮಾತಾಡ್ತಾ ಇದ್ದಾರೆ. ರಾಕ್ಫೆಲ್ಲರ್ ಯೋಚನೆ ಮಾಡ್ತಾನೆ, ನಾನು ಯಾವತ್ತೂ ನನ್ನ ಬಗ್ಗೆ ಇವ್ರಿಗೆ ಹೇಳಿದ್ವಲ್ಲ, ನನ್ನ ಬಯೋಡಾಟಾ ಹೇಗೆ ಗೊತ್ತಾಯ್ತು ಇವ್ರಿಗೆ? ನೋಡಿ, ಇದು ಯೋಗತ್ವ, ಯೋಗಿಯ ಲಕ್ಷಣ. ಕಣ್ಣುಗಳನ್ನು ನೋಡಿದ್ರೆ ಆಂತರ್ಯವನ್ನು ಓದಬಹುದು ಅಂತ ರಾಮಕೃಷ್ಣ ಹೇಳ್ತಾ ಇದ್ರು. ಭಗವಂತನ ಪ್ರಾಪರ್ಟಿಗೆ ನೀನು ಟ್ರಸ್ಟಿಯೇ ಹೊರತು ಅದೆಲ್ಲ ನಿಂದಲ್ಲ. ಅವನ ಸಾಮ್ರಾಜ್ಯದಲ್ಲಿ ನಿನ್ನಿಂದ ಏನು ಸಾಧ್ಯವೋ ಆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಮಾಡುವಂತ ವಿವೇಕಾನಂದರು ಆತನಿಗೆ ಆದೇಶ ಕೊಟ್ಟರು. ಒಳಗೆ ಬರಲಾ ಅಂತ ಕೇಳಿರ್ಲಿಲ್ಲ, ನೀನು ಹೋಗ್ಬಿಟ್ಟು ಬರಲ್ಲ ಅಂತ ಹೇಳ್ತಾನ, ಹೊರಟ. ಕೆಲವೇ ಗಂಟೆಗಳಲ್ಲಿ ವಾಪಸ್ ಬಂದ. ಒಂದು ದೊಡ್ಡ ಅಮೌಂಟಿನ ಚೆಕ್ ಅನ್ನು ತಂದು ವಿವೇಕಾನಂದ ಮೇಲೆ ಹಾಕ್ತಾರೆ. ಸೇ ಥ್ಯಾಂಕ್ಸ್ ಟು ಮೀ. ಇದೊಂದು ಕಾಯಿಲೆ, ಭಾರತದಲ್ಲೂ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ. ತಂದೆ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿದ್ರು ಕೂಡ ತಾಯಿ ಹೇಳ್ತಾರೆ, ಯು ಸೇ ಥ್ಯಾಂಕ್ಸ್ ಟು ಯುವರ್ ಡ್ಯಾಡ್. ತಂದೆಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಮಗು ಸಾಯಂಕಾಲ ತಂದೆಗೆ ಜ್ವರ ಬರುತ್ತೆ, ಮಗು ಥ್ಯಾಂಕ್ಸ್ ಹೇಳಿದ್ವಿ. ಥ್ಯಾಂಕ್ಸ್ ಗಿವಿಂಗ್ ಅಂತಲೇ ರಂಪಾಟ ಆಗ್ಬಿಟ್ಟಿದೆ. ಇಲ್ಲಿ ಜಾನ್ ಡಿ ರಾಕ್ಫೆಲ್ಲರ್ನ ಆ ಮಾತು ವಿವೇಕಾನಂದರು ಹೇಳ್ತಾರೆ, ನೋಡು, ನಾನೆಲ್ಲ ಥ್ಯಾಂಕ್ಸ್ ಹೇಳಬೇಕಾದ ನೀನು. ಭಾರತೀಯರಾದ ನಾವು ನಂಬೋದು ಏನು ಗೊತ್ತಾ, ಕೊಡುವ ಕೈಗೆ ಪಡೆಯುವ ಕೈ ಕೆಳಗಿಲ್ಲದೆ ಇದ್ರೆ ನೀನು ಯಾರು ಕೊಡ್ತೀಯ? ಆದ್ದರಿಂದ ಕೊಡುವ ಕೈ ಪಡೆಯುವ ಕೈಗೆ ಕೃತಜ್ಞತೆಯಿಂದ ಇರಬೇಕು. ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. ಯಾಕೆಂದ್ರೆ ನೀನು ಉನ್ನತವಾದ ಕಾರ್ಯಕ್ಕೆ ನಿನ್ನ ಸಾಮರ್ಥ್ಯವನ್ನ, ನಿನ್ನ ಈ ಆರ್ಥಿಕ ಬಲವನ್ನ ವಿನಿಯೋಗಿಸೋದಕ್ಕೆ ನಿನಗೆ ಮಾರ್ಗ ಸೂಚಿಸೋ ನಾನು ತಾನೆ, ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಇದು ರಾಕ್ಫೆಲ್ಲರ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು. ಆತ ತನ್ನ ಇಡೀ ಪ್ರಾಪರ್ಟಿಯನ್ನು ಚಾರಿಟಿ ಮಾಡ್ತಾನೆ. ರಾಕ್ಫೆಲ್ಲರ್ ಫೌಂಡೇಶನ್ ಇವತ್ತು ಅಸಂಖ್ಯಾತ ಮಕ್ಕಳಿಗೆ ಸ್ಕಾಲರ್ಶಿಪ್ ಮೂಲಕ ಎಜುಕೇಷನ್ ಇಂಪ್ರೂವ್ ಮಾಡಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ರಾಕ್ಫೆಲ್ಲರ್ ಫೌಂಡೇಶನ್ ಓದಿದಂಥ ಸ್ಕಾಲರ್ಶಿಪ್ ಮಕ್ಕಳಿಗೆ ಕೆಲವರು ನೊಬೆಲ್ ಪ್ರೈಸ್ ಪಡೆದಿದ್ದಾರೆ. ಅವರೆಲ್ಲರೂ ಕೂಡ ಇದನ್ನ ವಿವೇಕಾನಂದರ ಕೃಪೆ ಅಂತ ಭಾವಿಸ್ತಾರೆ. ರಾಕ್ಫೆಲ್ಲರ್ ತನ್ನ ಜೀವನದಲ್ಲಿ ಹೇಗೆ ಬರ್ಕೊಳ್ತಾನೆ ವಿವೇಕಾನಂದರ ಇನ್ಫ್ಲೂಯೆನ್ಸ್ ಇಂದ ನೋಡಿ. ದೇರ್ ಈಸ್ ಮೋರ್ ಟು ಲೈಫ್ than the accumulation of money. Money is only a trust in one's hand. To use it improperly is a great sin. The best way to prepare for the end is to live for others. That is what I am trying to do. ಇದು ರಾಕ್ಫೆಲ್ಲರ್ ತನ್ನ ಸ್ಮೃತಿಯಲ್ಲಿ ಬರೆದಂಥ ವಿಚಾರ. ಹೀಗೆ ವಿವೇಕಾನಂದರು ಪೌರ್ವಾತ್ಯ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದರು. ವಿವೇಕಾನಂದರ ಬಗ್ಗೆ ಇಡೀ ಜಗತ್ತು ಜಾಗೃತಗೊಳ್ಳಿತು. ವಿವೇಕಾನಂದರಿಗಿಂತಲೂ 1 ವರ್ಷ ವಯಸ್ಸಿನಲ್ಲಿ ಹಿರಿಯ